ಹಾಯ್, ನೈಟ್ ಡಿನ್ನರ್ಗೆ ನಾನು ನಿನ್ನೆ ಶಾವಿಗೆಯಿಂದ ಇಡ್ಲಿ ಮಾಡಿದ್ದೆ. ಯಾವ ಥರ ಮಾಡಿದ್ದೆ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಕರಿಬೇವು, ಒಂದು ಸ್ವಲ್ಪ ಗೋಡಂಬಿ ಇದೆಲ್ಲ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಆನಂತರ ಶಾವಿಗೆ ಹಾಕ್ಕೊತಾ ಇದ್ದೀನಿ. ಆನಂತರ ರವೆ, ಯಾವ ರವೆ ಅಂದರೆ ಬಾಂಬೆ ರವೆ ಅಂತ ಬರುತ್ತಲ್ಲ ಆ ರವೆ 1:1 1 ಕಪ್ ಶಾವಿಗೆ ಹಾಕ್ಕೊಂಡ್ರೆ 1 ಕಪ್ ರವೆ ಹಾಕಿದ್ದೀನಿ. ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಏನಿಲ್ಲ. ಆನಂತರ ಇದಕ್ಕೆ ನಾನು ತುರಿದಿಟ್ಕೊಂಡಿರೋ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಉಪ್ಪು, ಮೊಸರು ಹುಳಿ ಇದ್ದಷ್ಟು ಚೆನ್ನಾಗಿ ಉಬ್ಬುತ್ತೆ ಇಡ್ಲಿ. ಆನಂತರ ಇದಕ್ಕೆ ಅಡುಗೆ ಸೋಡಾ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಶಾವಿಗೆ ಎಲ್ಲ ಮುರಿಯುತ್ತೆ ಅಂತ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ತಾ ಈ ಥರ ಮಿಕ್ಸ್ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೊಂಡ್ಬಿಡೋಣ. ಇದಕ್ಕೆ ಚಟ್ನಿ ಬೇಕಲ್ವಾ, ಸೊ ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಿ, ಶೇಂಗಾನೂ ಹುರ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಶೇಂಗಾ, ಮೆಣಸಿನ್ಕಾಯಿ, ಉಪ್ಪು, ಆನಂತರ ಹುಣಸೆಹಣ್ಣು, ಒಂದು ಸ್ವಲ್ಪ ಬೆಲ್ಲ, ನೀರು ಇದೆಲ್ಲ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ನಮಗೆ ಶೇಂಗಾ ಚಟ್ನಿ ರೆಡಿಯಾಗಿರುತ್ತೆ. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಬಿಟ್ರೆ ಅಂತೂ ಆಯಿತು. ನಾವಿಷ್ಟೆಲ್ಲ ಮಾಡೋಷ್ಟರಲ್ಲಿ ರವೆ ಸ್ವಲ್ಪ ಚೆನ್ನಾಗಿ ನೆಂದಿರುತ್ತೆ. ಇದು ನಾನು ಅಬ್ಸರ್ವ್ ಮಾಡಿ 2 ಪೋರ್ಷನಲ್ಲಿ ಮಾಡ್ತಾಯಿದ್ದೀನಿ. ಒಂದು ಅರ್ಧ ತೆಕ್ಕೊಂಡಿದ್ದೀನಿ ಸೈಡಲ್ಲಿ, ಯಾಕಂದರೆ ನಾವು ಇನ್ಸ್ಟೆಂಟಾಗಿ ಹಾಕಿದ ಮೇಲೆ ನಾವೆಷ್ಟು 1 ಒಬ್ಬೆ ಹಾಕಿದರೆ ಅದಕ್ಕೆ ಹಾಕ್ಕೊಂಡು ಆ ಒಬ್ಬೆನ ಹಾಕ್ಕೊಂಡ್ಬಿಡ್ಬೇಕು. ಒಂದೇ ಸತಿ ಎಲ್ಲದಕ್ಕೂ ಹಾಕಿಟ್ರೆ ಅದು ಕಡಿಮೆ ಆಗುತ್ತೆ, ಅಂದರೆ ಉಬ್ಬಲ್ಲ. ಆಮೇಲೆ ಇಡ್ಲಿ ಇನ್ಸ್ಟೆಂಟಾಗಿ ಹಾಕ್ಕೊಂಡು ಈ ಥರ ಇಡ್ಲಿ ಮಾಡ್ಕೊಂಬಿಟ್ರೆ ಆಯಿತು. ತುಂಬ ಚೆನ್ನಾಗಿರ್ತವೆ ಇಡ್ಲಿ, ಟ್ರಸ್ಟ್ ಮೀ, ನೀವು ಮಾಡ್ಕೊಳ್ಳಿ. ಇದು ನೋಡಿದ್ರೇ ಗೊತ್ತಾಗುತ್ತೆ ಟೆಕ್ಸ್ಚರ್ ಯಾವ ಥರ ಬರುತ್ತೆ ಅಂತ. ಸಬ್ಬಕ್ಕಿ ಇಡ್ಲಿನೂ ಸಖತ್ತಾಗಿರುತ್ತೆ, ಈ ಥರ ರವೆ ಇಡ್ಲಿ ಎಲ್ಲ ಸೂಪರಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದಂತೂ ಮರಿಲೇಬೇಡಿ. ಈ ಇಯರಿಂಗ್ಸ್ ನಾನು ಮೀಶೋದಲ್ಲಿ ಮಿಂತ್ರದಲ್ಲಿ ತೊಗೊಂಡಿದ್ದೆ. ಎಷ್ಟು ಯೂನಿಕ್ ಆಗಿದೆ ಅಂದರೆ ನನಗಂತೂ ಲುಕ್ ತುಂಬಾ ಇಷ್ಟ ಆಯಿತು. ನಿಮಗೇನಾದರೂ ಈ ಇಯರಿಂಗ್ಸ್ದು ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಿಮ್ಮ ಇನ್ಬಾಕ್ಸ್ಗೆ ಲಿಂಕ್ ಬರುತ್ತೆ. ಅವಶ್ಯಕತೆ ಇದ್ದರೆ ಮಾತ್ರ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ? ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.